ಇನ್ನು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಡಾಕ್ಟರ್ ಯತೀಂದ್ರ ಒಂದಷ್ಟು ಕ್ಲಿಯರ್ ಆಗಿ ಮಾತನಾಡಿದ್ದಾರೆ. ನಮ್ಮ ತಂದೆ 14 ಜನರ ಹೆಸರು ಕೊಟ್ಟಿದ್ರು, ಹೈಕಮಾಂಡ್ಗೆ 14 ಜನರ ಲಿಸ್ಟ್ ಕೊಟ್ಟಿದ್ರು, ಅದರಲ್ಲಿ ಬಹುತೇಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಯತೀಂದ್ರ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ, ಗಾಯತ್ರಿ ಅವರ ಹೆಸರನ್ನ ನಮ್ಮ ತಂದೆಯವರು ಕೊಟ್ಟಿರಲಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಮಹದೇವಪ್ಪ ಅವರ ಹೆಸರು ಇತ್ತು ಲಿಸ್ಟ್ನಲ್ಲಿ, ನಮ್ಮ ತಂದೆಯವರು ಕೊಟ್ಟಿದ್ದಂಥ ಲಿಸ್ಟ್ನಲ್ಲಿ, ಆದರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅನ್ನುವಂಥದ್ದನ್ನು ಕೂಡ ಯತೀಂದ್ರ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ದರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ. ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವರು ಹೆಸರು ಹೇಳಿದ್ರು, ಈ ಥರ ಮಹದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನು, ಮತ್ತು ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹದೇವಪ್ಪ ಸರ್ ಅವರ ಹೆಸರು ಅಂತ ಕೇಳಿದಾಗ ಖಂಡಿತ ಇತ್ತು. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್, ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಿ. ಗಾಯತ್ರಿ ಅವ್ರು ಹಂಗೆ ಹೇಳಿಲ್ಲ. ಮತ್ತೆ ನೀವು ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ನಂಗೆ ತಪ್ಪಿದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದ್ರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಬೇರೆ ನಾಯಕರು ಯಾರು ಕೂಡ ಅವ್ರಿಗೆ ನೀವು ಪ್ರಮಾಣ ವಿಚಾರ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ.